ವೆಲ್ಕಮ್ ಬ್ಯಾಕ್ ಗೈಸ್, ಯು ವಾಚಿಂಗ್ ಯೂನಿಕೋಟ ಎಜುಕೇಷನ್. ಈ ವಿಡಿಯೋದಲ್ಲಿ ಎಷ್ಟೊಂದು ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತಿದ್ದೀನಿ. ಯಾವ ಡೌಟ್ ಅಂದರೆ, ನೀವು ಎಷ್ಟೊಂದು ಜನ ಕೇಳ್ತಾನೂ ಇದ್ದೀರಾ, ಪ್ಲಸ್ ನಾನು ಸಹ ರಿಸರ್ಚ್ ಮಾಡಿದೆ ಗೂಗಲ್ ಟ್ರೆಂಡ್ಸಲ್ಲಿ. ನೀವು ಗೊತ್ತಿರ್ಬೋದು ನಿಮಗೂ ಸಹ ಗೂಗಲ್ ಟ್ರೆಂಡ್ಸು, ಅಲ್ಲಿ ನೀವು ಯಾವ ಸರ್ಚ್ ಟರ್ಮ್ ಜಾಸ್ತಿ ಸರ್ಚ್ ಆಗ್ತಿದೆ ಅಂತ ನೋಡ್ಬೋದು. ಸೊ ಈ ಸರ್ಚ್ ಟರ್ಮ್ಗೂ ಸಹ ವಾಲ್ಯೂಮ್ ಇದೆ. ಏನಪ್ಪ ಅಂದರೆ, ವಿತೌಟ್ ಡಿಗ್ರಿ ಜಾಬ್ ತಗೊಳ್ಳೋದು ಹೇಗೆ, ಅಥವಾ ನಾನು ಇನ್ನೂ ಡಿಗ್ರಿ ಮಾಡಿಲ್ಲ, ನಾನು ಇವಾಗಲೂ ಸಹ ಜಾಬ್ ಮಾಡ್ಬೋದಾ, ಅಥವಾ ನಾನು 12th ಕಂಪ್ಲೀಟ್ ಮಾಡಿದ್ದೀನಿ, ಇವಾಗಲೂ ಸಹ ನಾನು ಗೂಗಲ್ ಅಂತ ಕಂಪ್ನೀಸಲ್ಲಿ ಕೆಲಸ ಮಾಡ್ಬೋದಾ, ನಾನು ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ಲಾ ಎಲೆಕ್ಟ್ರಾನಿಕ್ಸ್ಗೆ ಹೋಗ್ಲಾ, ಎಲೆಕ್ಟ್ರಾನಿಕ್ಸ್ಗೆ ಹೋದ್ರೂ ನಾನು IT ಇಂಡಸ್ಟ್ರಿಗೆ ಹೋಗ್ಬೋದಾ, ಮೆಕ್ಯಾನಿಕಲ್ಗೆ ಹೋದ್ರೂ ನಾನು IT ಇಂಡಸ್ಟ್ರಿಗೆ ಹೋಗ್ಬೋದಾ. ಇದೇ ರೀತಿಯ ಎಷ್ಟೊಂದು ಡೌಟ್ಸ್ ಎಲ್ಲರ ಮೈಂಡಲ್ಲೂ ಇರುತ್ತೆ. ಪ್ಲಸ್ ಸರ್ಚ್ ಸಹ ಮಾಡ್ತಿದ್ದೀರಾ. ಸೊ ನನಗೂ ಸಹ ಈ ರೀತಿಯ ಡೌಟ್ಸ್ ಇತ್ತು. ಸೊ ಈ ಡೌಟ್ಸನ್ನು ನಾನು ನಿಮಗೂ ಸಹ ಕ್ಲಿಯರ್ ಮಾಡ್ತಿದ್ದೀನಿ. ಪ್ಲಸ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬಗ್ಗೆಯೂ ಸಹ ನಾನು ನಿಮಗೆ ಹೇಳ್ತೀನಿ, ಹೇಗೆ ನೀವು ವಿತೌಟ್ ಡಿಗ್ರಿ 15 lakhs per annum ಇನ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಹೇಗೆ ನೀವು ಜಾಬ್ ತೊಗೋಬೋದು ಅಂತಲೂ ಸಹ. ಸೊ ವೀಡಿಯೋನ ಎಂಟು ತನಕ ನೋಡಿ, ನಾನು ಮಧ್ಯದಲ್ಲಿ ಎಲ್ಲಿ ಹೇಳ್ತೀನಿ ಅಂತ ಇವಾಗ ಹೇಳಲ್ಲ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಡೌಟ್ಸ್ ಎಲ್ಲ ನಿಮಗೆ ಬರೋಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಸೊ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ತುಂಬ ಓಲ್ಡ್ ಇದೆ. ಪ್ಲಸ್ 2000ಸಲ್ಲಿ ಏನು ಹೇಳ್ಕೊಡ್ತಿದ್ರು ಅದನ್ನು 2021ನಲ್ಲಿ ಹೇಳ್ಕೊಡ್ತಿದ್ದಾರೆ. ನೀವು ಹಂಗೆ ಅಬ್ಸರ್ವ್ ಮಾಡ್ಬೋದು, 2000ಸ್ಗೂ 2020ಸ್ಗೂ. ಜಸ್ಟ್ ನಿಮ್ಮ ಸ್ಮಾರ್ಟ್ಫೋನ್ ಎಕ್ಸಾಂಪಲ್ ತೊಗೊಂಡ್ರೆ, ಫೋನ್ಸ್ ಹೇಗೆ ಇವಾಲ್ವ್ ಆಗಿದೆ ಅಂತ. ಫೋನ್ಸೇ ಹಾಗೆ ಇವಾಲ್ವ್ ಆಗಿರಬೇಕಾದ್ರೆ ಬೇರೆ ಟೆಕ್ನಾಲಜೀಸ್ ಹೇಗೆ ಇವಾಲ್ವ್ ಆಗಿರಬೇಕು. ಸೊ ಈ ರೀತಿಯ ಮಾಡರ್ನ್ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಕಾಲೇಜಸ್ ಕೊಡಲ್ಲ, ಓಕೆನಾ? ಸೊ ಇಂಡಿಯಾದಲ್ಲಿ 12th ಓಕೆ. ಸೊ 12th ಬಂದಿದ್ದೀರಾ, 12th ಬೇಸಿಕ್ಸ್ ಬೇಕು ಅಂತಲೇ ಅಂದ್ಕೊಳ್ಳೋಣ. 12th ಸಹ ಇರೋದೇನು ಯೂಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಬಯಾಲಜಿ ನಿಮ್ಗೆ ಯೂಸ್ ಇಲ್ಲ ಯಾವ್ದಾದ್ರು ಕಂಪ್ಯೂಟರ್ ಸೈನ್ಸ್ಗೆ ಬರಬೇಕಾದ್ರೆ. ಸೊ ಅವ್ರು 5th ಚೇಂಜ್ ಮಾಡೋದು ಒಳ್ಳೆಯದು ಅಂತ ಅನ್ಕೋತೀನಿ. ಇದು ನನ್ನ ವ್ಯೂಸ್. ನಿಮ್ಮ ವ್ಯೂಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದನ್ನು ಸಹ ನಾವು ಏನಾದ್ರು ಡಿಸ್ಕಸ್ ಮಾಡೋಣ, ಹೇಗೆ ಅದು ಇದು ಅಂತ ಹೇಳಿ. ಸೊ ಅದನ್ನು ಬಿಡೋಣ. ಹಿಂಗಿರಬೇಕಾದ್ರೆ ಡಿಗ್ರಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ನೀವೇ ಹೇಳಿ. ಸೊ ಡಿಗ್ರಿ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ, ಡಿಗ್ರಿ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಸಮ್ ಕಂಪ್ನೀಸ್ ಡಿಗ್ರೀಸ್ ಬೇಕೇ ಬೇಕು ಅಂತ ಹೇಳುತ್ತೆ. ಆ್ಯಂಡ್ ಇನ್ನೊಂದು ಕಡೆಯಿಂದ ನೋಡೋಕೆ ಹೋದರೆ ನಿಮಗೆ ಕಾಲೇಜ್ ಒಂದು ಕಡೆ ಯೂಸ್ ಆಗುತ್ತೆ. ಏನಂದರೆ ನೆಟ್ವರ್ಕಿಂಗ್. ಈಗ ನಿಮ್ಮ ಕಾಲೇಜಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ ಇರ್ತಾರೆ, ಅವರು ಮುಂದೆ ಯಾವ್ಯಾವ ಹೈಯರ್ ಪೊಸಿಷನ್ಸ್ಗೆ ಹೋಗ್ಬೋದೇನೋ, ಅವರು ಬೇರೆ ಪೊಸಿಷನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಸಾಫ್ಟ್ವೇರ್ ಬ್ಯಾಕ್ ಎಂಡಲ್ಲಿದ್ದರೆ ಅವರು ಫ್ರಂಟ್ ಎಂಡಲ್ಲಿ ಇರ್ತಾರೆ, ಆವಾಗ ನೀವೇ ಒಂದು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ನೆಟ್ವರ್ಕಿಂಗ್ಗೆ ಕಾಲೇಜ್ ಬೇಕು. ಪ್ಲಸ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು, ಎಂಜಾಯ್ಮೆಂಟ್ಗೂ ಸಹ ಕಾಲೇಜ್ ಬೇಕು. ಪ್ಲಸ್ ನಿಮಗೆ ಥಿಯರಿ ಪಾರ್ಟ್ ಹೇಳ್ಕೊಡ್ತಾರೆ. ಆ್ಯಂಡ್ ಒಂದು ಕೈಂಡ್ ಆಫ್ ಮೋಟಿವೇಶನ್ ಸಿಗುತ್ತೆ ಏನಾದರೂ ಕಲಿಯೋಕ್ಕೆ. ಫಾರ್ ಎಕ್ಸಾಂಪಲ್ ನೀವು ಡೇಟಾಬೇಸ್ ಕಲಿಬೇಕು ಅಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹ ಕಾಲೇಜವ್ರು ಕಲಿಸ್ತಾರೆ. ಲೈಕ್ ನಿಮಗೆ ಬೇಕಲ್ಲ ಎಕ್ಸಾಮ್ ಬರೆಯೋಕ್ಕೆ. ಸೊ ಆ ರೀತಿ ಕಲಿಸ್ತಾರೆ. ಸೊ ನೀವು ಆ ರೀತಿ ಬೇಡ ಅನ್ನೋ ಥರ ಕಲಿತ್ಕೊಂಡು ಸಹ ಯೂಸ್ ಇಲ್ಲ. ಬಟ್ ಎನಿವೇಸ್ ಒಂದು ಸ್ಕಿಲ್ ಡೆವಲಪ್ ಆಗ್ತಿರುತ್ತೆ ನಿಮಗೆ ಬ್ಯಾಕ್ ಎಂಡಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಕಾಲೇಜ್ ಡಿಗ್ರಿ ಸಹ ಯೂಸ್ ಇದೆ. ಬಟ್ ನೀವೇನಾದರೂ ಕಾಲೇಜ್ ಡಿಗ್ರಿ ಇಲ್ಲದೆ ನಾನು ಹೋಗಬೇಕು, ಒಳ್ಳೆ ಜಾಬ್ಸ್ ತೊಗೋಬೇಕು, ಅಥವಾ ನಾನು ಮೊದಲೇ ಹೇಳಿದೆ ECನಾ CS ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ. ನೀವು BCA ಮಾಡಿದ್ರೆ ಒಳ್ಳೆಯದಾ, BTech ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಒಳ್ಳೆಯದಾ, ಅಥವಾ BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಒಳ್ಳೆಯದಾ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀರಾ. ಬಟ್ ಇವೆಲ್ಲ ಸೇಮ್ ಏನೇ, ನಿಮ್ಮ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿರುತ್ತೆ, ಅದನ್ನು ತೊಗೊಂಡ್ರೆ ದೊಡ್ಡ ಪ್ರಾಡಕ್ಟ್ ಕಂಪ್ನೀಸ್ ಇರ್ಬೋದು. ಇವಾಗ ಗೂಗಲ್ ಇರ್ಬೋದು, IBM ಇರ್ಬೋದು, ಬ್ಯಾಂಕ್ ಆಫ್ ಅಮೇರಿಕಾ, ಸ್ಟಾರ್ಬಕ್ಸ್ ಇರ್ಬೋದು. ಇಂಥ ಕಂಪ್ನೀಸ್ ಎಲ್ಲ ಆ್ಯಕ್ಚುಲಿ ನಿಮ್ಮ ಕಾಲೇಜ್ ಡಿಗ್ರಿನ ಕೇಳಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಡಿಗ್ರಿ ಇದ್ದರೂ ಸಹ ಅದು ಒಂದು ಕ್ಯಾಟಗರಿ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ವೇಸ್ ಇದೆ ಅಲ್ಲಿಗೆ ಜಾಯ್ನ್ ಆಗೋಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ನಿಮ್ಮ ಕಾಲೇಜ್ ಡಿಗ್ರಿಯಿಂದ ತೊಗೊಂಡು ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಥವಾ ಆಫ್ ಕ್ಯಾಂಪಸ್ಗೆ ಅಪ್ಲೈ ಮಾಡಿ ಅಲ್ಲಿಂದ ಹೋಗ್ಬೋದು. ಇನ್ನೊಂದು ನೀವು ಆಫ್ ಕ್ಯಾಂಪಸ್ಗೆ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಂದರೆ ನಿಮ್ಮ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಏನಿದೆ, ಅಂದರೆ ನಿಮ್ಮ ಪ್ರೊಫೆಷನಲ್ ಇದರಲ್ಲಿ ಅನಿಷಿಯಲಿ ಏನು ವರ್ಕ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವೇ ಓನಾಗಿ ಏನೋ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಿದ್ದೀರಾ ಅಂದರೆ ಅದು ಸಹ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವೇನು ಅನ್ಕೋಬೇಡಿ, ಅಲ್ಲಿ ನೀವು ಗೂಗಲ್ದು ಕ್ಯಾರಿಯರ್ಸ್ ಪೇಜ್ಗೆ ಹೋದರೆ ಎಷ್ಟೊಂದು ಜಾಬ್ಸ್ ಬರುತ್ತೆ. ಅದರಲ್ಲಿ ರಿಕ್ವೈರ್ಡ್ ಪ್ರೀ ರಿಕ್ವಿಸೈಟ್ ಆ ಥರ ಏನಾದರೂ ಇದ್ದರೆ ಅದರಲ್ಲಿ BTech ಮಾಡಿರಬೇಕು, MTech ಮಾಡಿರಬೇಕು ಅಂತ ಇರುತ್ತೆ. ಅದ್ರ ಜೊತೆನೇ ಅವ್ರು ಮೆನ್ಷನ್ ಮಾಡಿರ್ತಾರೆ ಆರ್
3 to 4 years ಆಫ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಇನ್ ದ್ಯಾಟ್ ಫೀಲ್ಡ್ ಅಂತ ಹೇಳಿ. ಸೊ ಆ ಎಕ್ಸ್ಪೀರಿಯನ್ಸ್ ಏನಂದರೆ ನೀವು ಬೇರೆ ಕಂಪ್ನಿಗೆ ವರ್ಕ್ ಮಾಡಿದರೂ ಆಗುತ್ತೆ, ಪ್ಲಸ್ ನೀವೇ ಓನಾಗಿ ಏನಾದರೂ ಮಾಡಿದರೂ ಸಹ. ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕ್ಯಾಮ್ರಾಸ್ ಏನೋ ಪ್ರಾಜೆಕ್ಟ್ ಮಾಡ್ತೀರಾ, ಪ್ರಾಜೆಕ್ಟ್ ಗಿಟಬಲ್ಲಿ ಫುಲ್ಲು ವೈರಲ್ ಕೂಡ ಆಗುತ್ತೆ, ಪ್ಲಸ್ ಸ್ಟಾರ್ಸ್ ತುಂಬ ಇರುತ್ತೆ, ಫೋಕ್ಸ್ ಜಾಸ್ತಿ ಇರುತ್ತೆ, ತುಂಬಾ ಕಾಂಟ್ರಿಬ್ಯೂಷನ್ಸ್ ನಡೀತಾ ಇರುತ್ತೆ. ಇಂಥ ಪ್ರಾಜೆಕ್ಟ್ ಅಂತೂ ಲೈಕ್ ನೀವು 4 years ಕಾಲೇಜ್ಗೆ ಹೋಗೂ ಸಹ ಈ ಅಚೀವ್ಮೆಂಟ್ ಏನಿದೆ ನೋಡಿ, ಇದು ಕಾಲೇಜ್ಗೆ ಹೋಗೋದಕ್ಕಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಮ್ಮ ಗೂಗಲ್ ಏನಿದೆ ಅಥವಾ ಅಂತ ದೊಡ್ಡ ದೊಡ್ಡ ಪ್ರಾಡಕ್ಟ್ ಕಂಪ್ನೀಸ್ ಏನಿದೆ ಅವರು ಸಹ ಹೈರ್ ಮಾಡ್ಕೋತಾರೆ. ಇದೇ ರೀತಿ ಕ್ರೆಡ್ ಇರ್ಬೋದು, ಗ್ರೋ ಇರ್ಬೋದು, 1mg ಇರ್ಬೋದು, ಈ ರೀತಿಯ ಪ್ರಾಡಕ್ಟ್ ಕಂಪ್ನೀಸ್ ಏನಿದೆ, ಇಂಡಿಯನ್ ಸ್ಟಾರ್ಟಪ್ಸ್ ಏನಿದೆ, ಇವರು ಸಹ ಒಂದು ರೀಲೆವೆಲ್ ಅಂತ ಇದೆ, ರೀಲೆವೆಲ್ ಅನ್ಅಕಾಡೆಮಿಯಿಂದ ಪ್ಲ್ಯಾಟ್ಫಾರ್ಮು. ಸೊ ಆ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಸಹ ಒಂದು ಕೊಲಾಬ್ರೇಟ್ ಆಗಿ, ಪ್ಲಸ್ ನೀವು ಏನಂದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಜಸ್ಟ್ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟ್ ಓಪನ್ ಆದಾಗ ಜಸ್ಟ್ ಅಲ್ಲಿ ರೀಲೆವೆಲ್ ಅಂದರೆ ಏನು, ಅಂದರೆ ಏನಾದರೂ ನಿಮಗೆ ಫ್ರೀಕ್ವೆಂಟ್ ಆಸ್ಕ್ಡ್ ಕ್ವೆಶನ್ಸ್ ಇದ್ದರೆ, ಪ್ಲಸ್ ಹೇಗೆ ರೀಲೆವೆಲಲ್ಲಿ ಹೈರ್ ಮಾಡ್ಕೋತಾರೆ, ಈ ರೀತಿ ಎಷ್ಟೊಂದು ಕ್ವೆಶನ್ಸ್ಗೆ ಆನ್ಸರ್ ಆ ವೆಬ್ಸೈಟಲ್ಲೂ ಸಹ ಇದೆ. ಪ್ಲಸ್ ಅಲ್ಲೇ ನೀವು ಗೆಟ್ ಹೈರ್ಡ್ ಅಂತ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಪ್ಲಸ್ ಮೊಬೈಲ್ ನಂಬರೆಲ್ಲ ಕೇಳಿ ನೀವು OTP ಎಲ್ಲ ರಿಜಿಸ್ಟರ್ ಆದಮೇಲೆ ನಿಮಗೆ ಟೆಸ್ಟ್ ಇರುತ್ತೆ, ಆಯಿತಾ. ಸೊ ಟೆಸ್ಟ್ ಏನಂದರೆ ನೀವು ಯಾವ ಸ್ಕಿಲ್ಗೆ ಅಪ್ಲೈ ಮಾಡಿರುತ್ತೆ. ಈಗ ವೆಬ್ ಡೆವಲಪ್ಮೆಂಟ್ ಅಂದರೆ ಫ್ರಂಟ್ ಎಂಡ್ ಡೆವಲಪ್ಮೆಂಟು 3 ಇದೆ ಅದರಲ್ಲಿ. ಆ್ಯಕ್ಚುಲಿ ಬಿಸ್ನೆಸ್ ಇದೆ, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಇದೆ, ವೆಬ್ ಡೆವಲಪ್ಮೆಂಟ್ ಇದೆ. ಸೊ ನೀವೇನಾದರೂ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ಗೆ ಮಾಡಿದರೆ, ಸೊ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ನ ನೀವು ಚೂಸ್ ಮಾಡಿ ಅಲ್ಲಿ ಟೆಸ್ಟ್ ಸ್ಲಾಟ್ನ ಬುಕ್ ಮಾಡಬೇಕು. ಯಾವಾಗ, ಯಾವ ಟೈಮ್ಗೆ, ಯಾವತ್ತು ನೀವು ಸ್ಲಾಟ್ನ ಅಂದರೆ ನೀವು ಟೆಸ್ಟ್ನ ತಗೋತೀರಾ, ಯಾವಾಗ ಫ್ರೀ ಇರ್ತೀರಾ ಆವಾಗ ಬುಕ್ ಮಾಡ್ಕೊಳ್ಳಿ ನೀವು. ಸೊ ಬುಕ್ ಮಾಡಿಬಿಟ್ಟು ನೀವು ಟೆಸ್ಟ್ ಅಟೆಂಪ್ಟ್ ಮಾಡಬೇಕು. 1000 ಮಾರ್ಕ್ಸ್ಗೆ ಇರುತ್ತೆ, ಅದು 2 ಫೇಸಸಲ್ಲಿ ಡಿವೈಡ್ ಆಗಿರುತ್ತೆ. ಸೊ ನೀವು ಐ ಬಟನ್ನಲ್ಲಿ ನೋಡ್ಬೋದು ಇಲ್ಲಿ ಮೇಲೆ. ನಾನು ಮತ್ತು ಡಿಸ್ಕ್ರಿಪ್ಷನ್ ಸಹ ಮೆನ್ಷನ್ ಮಾಡಿರ್ತೀನಿ. ಇನ್ನೊಂದು ವೀಡಿಯೋ ಇದೆ ಟೋಟಲ್, ಅದಕ್ಕೋಸ್ಕರ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ. ಹೇಗೆ ನೀವು ಅಪ್ಲೈ ಮಾಡಬೇಕು, ಹೇಗೆ ನಿಮಗೆ ಇನ್ವಿಟೇಷನ್ ಬರುತ್ತೆ, ನಿಮ್ಮ ಪ್ರೊಫೈಲ್ ಹೇಗಿರುತ್ತೆ ಅಂತೆಲ್ಲ ಹೇಳಿ ಅದರಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ. ಆ ವೀಡಿಯೋನ ಸಹ ನೋಡಿ, ಡಿಸ್ಕ್ರಿಪ್ಷನಲ್ಲಿದೆ. ಆ ವಿಡಿಯೋ ನೋಡಾದಮೇಲೆ ನೀವು ರೀಲೆವೆಲ್ಗೆ ಹೋಗಿ. ಸೊ ನಿಮಗೆ ಇನ್ನೂ ಸಹ ಕ್ಲಿಯರ್ ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು ರೀಲೆವೆಲ್ ಅಂದರೆ ಏನು ಅಂತ. ಸೊ ಡಿಗ್ರಿ ಇಲ್ಲದೆ ಹೇಳ್ತಿರೋದು, ನಿಮಗೆ ಫ್ರೀಯಾಗಿ ಈ ಟೆಸ್ಟ್, ನೀವು ಯಾವುದೇ ರೀತಿಯ ದುಡ್ಡು ಕೊಡಬೇಕಾಗಿಲ್ಲ. ಈ ಟೆಸ್ಟ್ಗೆ ಫ್ರೀಯಾಗಿ ಅಟೆಂಡ್ ಮಾಡಿ. ಫಾರ್ ಎಕ್ಸಾಂಪಲ್ 850 ಹಂಗೆಲ್ಲ ಬಂದರೆ ನಿಮಗೆ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್, ಈಗ ಕ್ರೆಡ್ ಇರ್ಬೋದು, ಗ್ರೋ ಇರ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಏನಿದೆ ನೋಡಿ. ಸೊ ಇಂಥ ಕಂಪ್ನೀಸಲ್ಲಿ ನಿಮಗೆ ಜಾಬ್ ಸಿಗ್ತಿದೆ ವಿತೌಟ್ ಇವನ್ ಎ ಡಿಗ್ರಿ. ನೀವು 18+ ಆಗಿದ್ದೀರಾ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ, ನಿಮ್ಮ ಹತ್ರ ವೆಬ್ ಕ್ಯಾಮ್ ಇದೆಯಾ, ದೆನ್ ಯು ಆರ್ ಡನ್. ಒಂದು ಇಂಟರ್ನೆಟ್ ಕನೆಕ್ಷನ್ ಯಾರ ಹತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು 4 18+, ಲ್ಯಾಪ್ಟಾಪ್, ವೆಬ್ ಕ್ಯಾಮ್ ಇರಬೇಕು ಲ್ಯಾಪ್ಟಾಪಲ್ಲಿ, ಪ್ಲಸ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಷ್ಟಿದ್ರೆ ನೀವು ಸಹ ಜಾಬ್ ತೊಗೋಬೋದು. ಯಾವುದೇ ರೀತಿಯ ಡಿಗ್ರಿ ಬೇಕಂತ ಏನಿಲ್ಲ, ಜಸ್ಟ್ ನಿಮಗೆ ಸ್ಕಿಲ್ಸ್ ಗೊತ್ತಿರಬೇಕು, ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ್ಯಂಡ್ ಇಂಟ್ರೆಸ್ಟ್ ಇರಬೇಕು ಆ ಫೀಲ್ಡಲ್ಲಿ, ಆಯಿತು. ಸೊ ನೀವು ರೀಲೆವೆಲ್ಗೆ ಡೈರೆಕ್ಟ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದನೂ ಸಹ ಹೋಗ್ಬೋದು. ಅಥವಾ ನೀವೇನಾದರೂ ವೀಡಿಯೋ ನೋಡಿಕೊಂಡು ನಾವು ಫಾಲೋ ಅಪ್ ಮಾಡ್ತೀವಿ ಅಂದರೆ ವೀಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅದನ್ನು ಸಹ ನೋಡಿ ಅಂತಲೇ ಹೇಳ್ತೀನಿ. ಸೊ ಈ ರೀತಿ ನೀವು ವಿತೌಟ್ ಡಿಗ್ರಿ ಹೋಗ್ಬೋದು. ಸೊ ನೀವು ದೊಡ್ಡ ಈಗ ಗೂಗಲ್, IBM ಅಂಥದಕ್ಕೆ ಹೋಗ್ಬೇಕಂದ್ರೆ ಜಸ್ಟ್ careers.google.com ಆ ರೀತಿ ಜಸ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟೆ ಸರ್ಚ್ ಮಾಡಿ. ಈಗ ಗೂಗಲ್ ಬೇಕಂದರೆ ಗೂಗಲ್ ಕ್ಯಾರಿಯರ್ಸ್ ಅಂತ ಸರ್ಚ್ ಮಾಡಿ, ಫಸ್ಟ್ ಪೇಜ್ ಬರುತ್ತೆ. ಸೊ ಅಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ರೋಲ್ಗೆ ಅಪ್ಲೈ ಮಾಡಬೇಕು ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ರೋಲ್ಸ್ ಯಾವ್ದು ಓಪನ್ ಇದೆ ಅಂತ ಬರುತ್ತೆ, ಯಾವ ಲೊಕೇಶನಲ್ಲಿ ಅಂತ ಚೂಸ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಜಾಬ್ಗೆ ಅಪ್ಲೈ ಮಾಡಾದಮೇಲೆ ನಿಮಗೆ ಟೆಕ್ನಿಕಲ್ ಇಂಟರ್ವ್ಯೂಸ್, ಎಷ್ಟೊಂದು ಇಂಟರ್ವ್ಯೂಸ್ ಇರುತ್ತೆ. ಬಟ್ ನೀವು ಸ್ಕಿಲ್ಡ್ ಆಗಿರ್ತೀರಾ, ನೀವು ಡಿಗ್ರಿ ಇಲ್ಲ ಅಂದರೂ ಸಹ ನೀವು ನಿಮಗೆ ಸ್ಕಿಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇನಾದ್ರು ಮಾಡಬೇಕು ಅಂದರೆ. ಸೊ ಟೋಟಲಾಗಿ ಇಲ್ಲಿ ಎಷ್ಟೊಂದು ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ, ಇಂಡೈರೆಕ್ಟಾಗಿ ಕ್ಲಿಯರ್ ಮಾಡಿದ್ದೀನಿ ಒಂದೊಂದು ಡೌಟ್ಸ್ನ. ಏನಂದರೆ ಇವಾಗ ನೀವು BCA ಮಾಡಬೇಕು, BSc ಮಾಡಬೇಕು, BTech ಮಾಡಬೇಕು, ಇಲ್ಲಿ ಡಿಗ್ರಿನೇ ಇಂಪಾರ್ಟೆಂಟ್ ಅಲ್ಲ ಬ್ರೋ. ಡಿಗ್ರಿನೇ ಇಂಪಾರ್ಟೆಂಟ್ ಇಲ್ಲದೆ ಇರಬೇಕಾದ್ರೆ ನೀವು ಯಾವುದು ಮಾಡಿದ್ರೆ ಏನು, ನಿಮಗೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಮಗೆ ಸ್ಕಿಲ್ ಇದೆಯಾ, ಅಷ್ಟು ಮಾತ್ರ ಮ್ಯಾಟ್ರ್ ಆಗೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಅವ್ರಿಗೆ ಏನಾದ್ರು ಜಾಬ್ ಜಾಯ್ನ್ ಆಗಬೇಕು ಅಥವಾ ಜಾಬ್ ಮಾಡ್ತಾ ಅವ್ರಿಗೆ ಸ್ಯಾಲ್ರಿ ಹೈಕ್ ಬೇಕು ಅಂತ ಇದ್ದರೆ ಅವ್ರಿಗೂ ಸಹ ನೀವು ರೀಲೆವೆಲ್ನ ರೆಫರ್ ಮಾಡ್ಬೋದು. ಜಸ್ಟ್ ಈ ವಿಡಿಯೋ ಲಿಂಕ್ನ ಅವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ನಾಲೆಡ್ಜ್ ಸಹ ಬರ್ತಿದೆ, ಅಂದರೆ ಡಿಗ್ರಿ ಇಂಪಾರ್ಟೆಂಟಾ ಅಲ್ವಾ ಅಂತ ಹೇಳಿ. ಮತ್ತು ಒಂದು ಅವ್ರದ್ದು ಸಹ ವ್ಯೂಸ್ನ ಅವರು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಹೇಗೆ ಅವ್ರಿಗೆ ಡಿಗ್ರಿ ಇಂಪಾರ್ಟೆಂಟಾ ಇಲ್ವಾ, ಅಥವಾ ಅವರು ಡಿಗ್ರಿ ಇಲ್ಲದೆ ಏನಾದ್ರು ಟ್ರೈ ಮಾಡ್ತಿದ್ದಾರಾ, ಆ್ಯಂಡ್ ಅವ್ರಿಗೆ ಒಂದು ಜಾಬ್ ಸಿಗ್ಬೋದು ನಿಮ್ಮಿಂದ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಸೊ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವೇನಾದರೂ ಇಂಜಿನಿಯರಿಂಗ್ ಫೀಲ್ಡಲ್ಲಿದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.
ಧನ್ಯವಾದ.